ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಚಿಕನ್ ಗ್ರೇವಿ ನಿಮಗೆ ಇಡ್ಲಿ, ದೋಸೆ, ಚಪಾತಿ, ಪೂರಿ, ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಚಿಕನ್ ಗ್ರೇವಿನ ಮನೇಲೇ ಮಾಡಿಕೊಡಿ, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಚಿಕನ್ ಗ್ರೇವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಇದನ್ನು ಹೇಗೆ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಏನಕ್ಕೆ ಇಟ್ಕೋತಾ ಇದ್ದೀರಾ ಅಂದರೆ ನಾವಿಲ್ಲಿ ಖಾರಕ್ಕೆ ಬ್ಯಾಡಗಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಅದನ್ನು ಇದರಲ್ಲಿ ಬೇಯಿಸ್ಕೋಬೇಕು, ಅಂದರೆ ನೀರು ಹಾಕಿ ಬೇಯಿಸ್ಕೋಬೇಕು. ಎಲ್ಲಿ ತನಕ ಬೇಯಿಸ್ಕೋಬೇಕು ಅಂದರೆ ಅದು ನೀಟಾಗಿ ಕುದ್ದು ಅದ್ರ ಕಲರ್ ಬಿಟ್ಕೋಬೇಕು, ರೆಡ್ಡಿಶ್ ಬರಬೇಕು ನೀರು, ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಆದಮೇಲೆ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫಸ್ಟು ನಾನಿಲ್ಲಿ ಬೇಯಿಸ್ಕೋತಾ ಇರಬೇಕಾದ್ರೆ ಬಬಲ್ಸ್ ಇರಲಿಲ್ಲ, ಇವಾಗ ನೀಟಾಗಿ ಅದು ಬೇಯ್ತಾ ಇದೆ. ಫ್ರೆಂಡ್ಸ್, ಸ್ಟಾರ್ಟಿಂಗು ನೀವು ಇದನ್ನು ಒಂದ್ಸಲನೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದರೆ ಕರೆಕ್ಟಾಗಿರೋ ಇದನ್ನ ಮೆಷರ್ಮೆಂಟ್ಸು ಹಾಗೆ ಮೆಥಡ್ಸ್ನ ಫಸ್ಟು ನೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಬೆಂದ ನಂತರ ನಾನು ಈ ಥರ ಒಂದು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ವಿತ್ ಸ್ಕಿನ್ನು ಹಾಗೆ ವಿತ್ ಬೋನ್ ತೊಗೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಹಾಗೆ ಮಸಾಲೆಗೆ ಏನೆಲ್ಲ ಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು, ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೊಟೊ, ಸ್ವಲ್ಪ ಗೋಡಂಬೆ ಬಂದು ನಿಮಗೆ ಆಪ್ಷನಲ್, ಬಟ್ ಗೋಡಂಬೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಪೈಸಸ್ ಅಂದರೆ ಮಸಾಲ ಐಟಮ್ಸ್ ಏನೇನು ಬೇಕು ಅಂತಂದರೆ ಜೀರಿಗೆ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ ಹಾಗೆ ಅಚ್ಚ ಖಾರದ ಪುಡಿ, ಇವಿಷ್ಟಿದ್ರೆ ನಿಮಗೆ ಈ ಒಂದು ರೆಸಿಪಿಗೆ ಆಲ್ಮೋಸ್ಟ್ ಆಲ್ ಸ್ಪೈಸಸ್ ಇಷ್ಟೇ, ಇನ್ನೇನು ಹಾಕಲ್ಲ. ಹಾಕೋದಿದ್ರೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಸೊ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಅಡುಗೆ ಎಣ್ಣೆ ಬದಲು ತುಪ್ಪದಲ್ಲೂ ಮಾಡ್ಕೋಬೋದು, ಹಾಗೆ ಎಣ್ಣೆ ಜೊತೆಗೆ ತುಪ್ಪ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಹಾಗೆ ಎಲ್ಲ ಥರದ ಒಗ್ಗರಣೆ ಮಾಡ್ಕೋಬೋದು. ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ ಹಾಗೆ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಅಂದರೆ ದಪ್ಪಗೆ ಹೆಚ್ಚಿಟ್ಕೊಂಡಿರೋಂತಹ ಒಂದು ಚಿಕ್ಕದಾದರೆ ಒಂದು ಟೊಮೊಟೊ, ಒಂದು ದೊಡ್ಡದಾದರೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡಿರೋ ಪೇಸ್ಟು ಈ ಥರ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀವು ಮಾಡಿಟ್ಕೊಂಡಂತಹ ಅಂದರೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರಲ್ಲ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಖಾರಕ್ಕೆ. ಫ್ರೆಂಡ್ಸ್, ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಬಳಸ್ತಿದ್ದೀನಿ, ಯಾಕಂತ ಹೇಳಿದ್ರೆ ಚಿಕನ್ನಲ್ಲೂ ನಾನು ಸ್ಕಿನ್ ತೊಗೊಂಡಿರೋದ್ರಿಂದ ವಿತ್ ಸ್ಕಿನ್ನು ಅದರಲ್ಲೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಹೊಂಬಣ್ಣ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮಗೆ ಇದು ಕಂಪಲ್ಸರಿ, ಯಾಕಂತ ಹೇಳಿದ್ರೆ ನಾವಿಲ್ಲಿ ಯಾವುದೇ ತರಹ ಶುಂಠಿ ಬೆಳ್ಳುಳ್ಳಿ ಯಾವುದೇ ಮಸಾಲೆಗೆ ಹಾಕಿಲ್ಲ. ಸೊ ಆದ ಕಾರಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಹಾಕಲೇಬೇಕು. ಅದಾದಮೇಲೆ ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ಈ ಒಂದು ಉರಿಯೋ ಮೆಥಡು ನೀವು ಯಾವ ಥರ ಮಾಡಬೇಕು ಅಂದರೆ ಎಲ್ಲ ಒಗ್ಗರಣೆಲ್ಲೂ ನಾನು ನಿಮಗೆ ಹೇಳ್ತೀನಿ, ಆ ಒಂದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ನಿಮಗೆ ಸಾಕು. ಯಾಕಂದರೆ ಇದು ಬೇಯುತ್ತಲ್ವ, ಆದ ಕಾರಣ ಸ್ವಲ್ಪ ಹಸಿ ಸ್ಮೆಲ್ ಹೋದರೆ ಸಾಕು. ಅದಾದಮೇಲೆ ನಾವು ಮಾಡಿಟ್ಕೊಂಡಂತಹ ಪೇಸ್ಟ್, ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಅದಕ್ಕೆ ನೀವು ಮತ್ತೆ ಸ್ವಲ್ಪ ಜಾಸ್ತಿ ಅಂದರೆ ನೀವು ಎಷ್ಟು ಖಾರಕ್ಕೆ ತೊಗೊಂಡಿರ್ತೀರಾ ಅಷ್ಟು ಕೂಡ ಇದಕ್ಕೆ ಹಾಕೊಳ್ಳಿ. ಯಾಕಂತ ಹೇಳಿದ್ರೆ ಕಲರ್ ನಿಮಗೆ ಇದರಲ್ಲಿ ತುಂಬ ಹೆವಿ ಅಂದರೆ ತುಂಬ ಜಾಸ್ತಿ ಕಾಣಿಸುತ್ತೆ, ಬಟ್ ಇದು ಅಷ್ಟು ಖಾರ ಇರಲಿಲ್ಲ. ಸೊ ಅದಾದಮೇಲೆ ನಾನಿಲ್ಲಿ ಎಲ್ಲ ಥರದ ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಧನಿಯಾ ಪುಡಿ, ಚಿಕನ್ ಮಸಾಲ, ಜೀರಿಗೆ ಪುಡಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕಿ ನಾನು ಹುರ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಅಷ್ಟೇ, ಜಾಸ್ತಿ ನೀವು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ನೀವು ಖಾರದ ಪುಡಿ ಇದೆಲ್ಲ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡಿ. ಅದಾದಮೇಲೆ ಚಿಕನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನಿಲ್ಲಿ ವಿತ್ ಸ್ಕಿನ್ ಹಾಗೆ ವಿತ್ ಬೋನ್ ತೊಗೊಂಡಿರೋಂಥ ಚಿಕನ್ನ ಹಾಕ್ತಾಯಿದ್ದೀನಿ. ನೀವು ಇದನ್ನು ಇದೇ ಥರ ಚಿಕನಲ್ಲಿ ಮಾಡಬೇಕು ಅಂತ ಏನಿಲ್ಲ. ಇದೇ ಒಂದು ಗ್ರೇವಿನ ನೀವು ಈ ಒಂದು ನಾಟಿ ಕೋಳಿ ಹಾಗೆ ಈ ಫಾರಮ್ ಕೋಳಿ ಅಂತೀವಲ್ಲ ಅದರಲ್ಲೂ ಮಾಡ್ಬೋದು. ಬಟ್ ಈ ಒಂದು ಬಾಯ್ಲರ್ ಚಿಕನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ.
ಫ್ರೆಂಡ್ಸ್ ಇದು ನಿಮಗೆ ಸಾಂಬಾರು ಬೇಕಾದರೆ ಸಾಂಬಾರು ಥರ ಮಾಡ್ಬೋದು, ಇಲ್ಲಾಂದರೆ ಗ್ರೇವಿ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟು. ಅದಾದಮೇಲೆ ಅದು ಚೆನ್ನಾಗಿ ಬೇಯಬೇಕು. ಬೆಂದ ನಂತರ ನೀವು ಸ್ಟಾರ್ಟಿಂಗ್ ಈರುಳ್ಳಿ, ಟೊಮೊಟೊ ಹಾಗೆ ಕ್ಯಾಶ್ಯೂ ಅಂದರೆ ಗೋಡಂಬಿ ಇಷ್ಟು ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ರಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು 20 ಮಿನಿಟ್ಸ್ ಬೆಂದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ 20 ಮಿನಿಟ್ಸ್. ಚಿಕನ್ ನಿಮಗೆ ಬೇಯೋದು ಗೊತ್ತಾಗುತ್ತಲ್ವ, ಸೊ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಸೊ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಕ್ಕೆ ಬಿಡೋಣ. ಸೊ ಫ್ರೆಂಡ್ಸ್, ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಖಾರಕ್ಕೆ ನಾನಿಲ್ಲಿ ಸ್ಟಾರ್ಟಿಂಗು ತುಂಬ ಹೆವಿ ಖಾರ ಥರ ಅನಿಸ್ತು, ಬಟ್ ಇವಾಗ ನೀವು ನೋಡ್ತಾ ಇರ್ಬೋದು ಖಾರ ಸ್ವಲ್ಪ ಕಮ್ಮಿನೇ ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಈಗ ಇದು ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ನಿಮ್ಮ ಮನೇಲಿ ಇದನ್ನು ಮಾಡಿ ತಿಂದು ಮಜಾ ಮಾಡಿ. ಹಾಗೆ ಲಾಸ್ಟ್ಗೆ ನಾನಿಲ್ಲಿ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಸೂರಿ ಮೇಥಿ ಬಂದು ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೆಸೆಸಿಟಿ ಇಲ್ಲ. ಸೊ ಫ್ರೆಂಡ್ಸ್, ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳಿದ್ನಲ್ಲ, ಆ ಒಂದು ಫೀಲಿಂಗ್ ಕೊಡುತ್ತೆ. ಇದು ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ತಿನ್ನೋಣ. ಫ್ರೆಂಡ್ಸ್, ಇದು ಒಂದು ನಿಮ್ಮ ಮನೇಲಿ ಈ ಚಳಿಗಾಲ ಸೀಸನಲ್ಲಿ ಒಂದ್ಸಲ ಮನೇಲಿ ಮಾಡಿ ನೋಡಿ, ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾರೆ. ಡೈಲಿ ಚಿಕನ್ ಗ್ರೇವಿ ಬೇರೆ ಥರ ಮಾಡಿ ಬೋರ್ ಆಗಿದ್ರೆ ಈ ಒಂದು ಚಿಕನ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಮುದ್ದೆ, ಚಪಾತಿ, ಅನ್ನ, ಪೂರಿ ಎಲ್ಲದಕ್ಕೂ ಗೀ ರೈಸ್ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿಗೂ ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು. ಈ ಒಂದು ಗ್ರೇವಿನ ಒಂದ್ಸಲ ಮನೇಲಿ ಮಾಡಿ ಈ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಫ್ರೆಂಡ್ಸ್, ನಾನು ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.